ಮಹಿಳೆಯರಿಗೆ ಏನೇ ಆರೋಪ ಇರಲಿ, ಏನೋ ಒಂದು ಕ್ರೈಮು ಮಾಡಿದ್ರೂ ಸಹ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟು ಅದು ಕಾನೂನಿನ ಒಂದು ರೀತಿಯಲ್ಲಿ, ಕಾನೂನು ಅಡಿಯಲ್ಲಿ ನಡಿಬೇಕಾಗಿರೋದು ಅತಿ ಅವಶ್ಯ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ರೀತಿ ಪ್ರಕ್ರಿಯೆ ನಡಿಬೇಕಾಗಿದೆ. ಬೇರೆಯವ್ರು ಏನೇ ಮಾಡಿದ್ರು ಕಾನೂನು ಕಾಪಾಡುವಂಥದ್ದೇನು ವ್ಯವಸ್ಥೆ ಇದೆ, ಅವರು ಭಾಳ ಗಾಂಭೀರ್ಯತೆಯಿಂದ ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ. ಈ ಘಟನೆ ಈಗಲೇ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಸುದ್ದಿಯಲ್ಲಿ ಅತ್ಯಂತ ಒಂದು ಖಂಡನೀಯ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಅವರು ಒಂದು ಕಾನೂನುಬದ್ಧ ರೀತಿಯಲ್ಲಿ ಕ್ರಮ ತಗೊಂಡ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಅಂದರೆ ಸರ್, ಕಾಂಗ್ರೆಸ್ ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಿರೋದು, ಅಂದರೆ ಇಡೀ ರಾಜ್ಯಾದ್ಯಂತ ಬಿಜೆಪಿಯವರು ಟಾರ್ಗೆಟ್ ಆಗ್ತಿದ್ದಾರೆ ಅಂತ. ಇವತ್ತು ಎಲ್ಲ ಆಡಳಿತ ಅಧಿಕಾರಿಗಳು ಕಾಂಗ್ರೆಸ್ಸಿನ ಕೈಗೊಂಬೆ ಆಗಿರ್ತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಆರೋಪ. ಸುಮಾರು ಒಂದು 3-4 ತಿಂಗಳಿಂದ ಕಾನೂನು ಮತ್ತು ಸುವ್ಯವಸ್ಥೆ ಎಲ್ಲಿ ಕೆಲಸ ಮಾಡಬೇಕಾಗಿದೆ ಅಲ್ಲಿ ಅದಾಗ್ತಾ ಇಲ್ಲ. ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ಡ್ರಗ್ಸ್ ಉತ್ಪಾದನೆ ಆಗಬೇಕಾಗಿದ್ದು ನಮ್ಮ ಕರ್ನಾಟಕ ಅದಕ್ಕೆ ಒಂದು ಕೇಂದ್ರ ಆಗಿದೆ. ಮಹಾರಾಷ್ಟ್ರ ಪೊಲೀಸ್ನವರು ಬಂದು ಇಲ್ಲಿ ಪತ್ತೆ ಮಾಡಬೇಕಾಗಿದೆ. ಅಂದರೆ ಏನಂದರೆ, ಪೊಲೀಸು, ಕಾನೂನು ಸುವ್ಯವಸ್ಥೆ, ಆಡಳಿತ ಇಲ್ಲ ಅಧಿಕಾರಿಗಳು ಅವರ ಏನು ಯಾವ ಉದ್ದೇಶಕ್ಕಾಗಿ ಅದನ್ನ ಬಳಸಬೇಕಾಗಿದೆ ಅದಾಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಒಂದು ಏನು ಹೇಳಿಕೆಗಾಗಿ, ಅವರ ಒಂದು ನಡವಳಿಕೆಯನ್ನು ಏನು ಅದಕ್ಕೆ ಬೆಂಬಲಿತರಾಗಿ ಇವತ್ತು ಅವರು ಮುಂದುವರಿತವ್ರೆ ಅಷ್ಟೇ. ಅಂದರೆ ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆ ಆಗಿದ್ದಾರೆ ಅಂತ ಅದು ನಮ್ಮ ಸ್ಪಷ್ಟವಾದ ಆರೋಪ ಭಾಳ ತಿಂಗಳಿಂದ. ಸರ್, ಈಗ ಸಿದ್ದರಾಮಯ್ಯನವರು ರೆಕಾರ್ಡ್ ರಾಮಯ್ಯ ಅಂತ ಹೇಳ್ತಿದ್ದಾರೆ ನೋಡಿ, ಹೆಸರುಗಳು ಎಲ್ಲನೂ ನಾವು ಏನು ಬೇಕಾದರೂ ಕೊಡ್ಬೋದು. ಇದು ದೀರ್ಘ ಅವಧಿ ಅವರು ಚೀಫ್ ಮಿನಿಸ್ಟರ್ ಆಗಿ ಆಳಿದ್ದಾರೆ ಅಂತ ಹೇಳ್ಕೊಳ್ಳೋ ಅಂಥದ್ದು ದಾಖಲೆ ಅಷ್ಟೇ. ಅದು ಆ ಸಮಯದಲ್ಲಿ ಏನು ಮಾಡಿದ್ದಾರೆ ಅಂತ ಸಹಜವಾಗಿ ನಮ್ಮ ಪ್ರಶ್ನೆ. ಇವತ್ತು ಮೈಸೂರಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಹಿಂದೆ ದೇವರಾಜ ಅರಸವ್ರ ಸಮಯ ಆದ ನಂತರ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ದೇವರಾಜ ಅರಸವ್ರ ಸಮಯದಲ್ಲಿ ಒಂದು ರಾಜಕೀಯವಾಗಿ ಇರ್ಬೋದು, ನೀತಿ ನಿಯಮಗಳು ಇರುವ ಮೂಲಕ ಇರ್ಬೋದು, ಒಂದು ಕ್ರಾಂತಿ ತಂದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತವರೆಗೂ ಗ್ರಾಮ ಮಟ್ಟದಲ್ಲಿ ಅವ್ರನ್ನ ನೆನಪು ಮಾಡ್ಕೋತಾರೆ, ಒಳ್ಳೆ ಕ್ರಾಂತಿಕಾರ ಒಂದು ನಾಯಕರಂತ. ಸಿದ್ದರಾಮಯ್ಯನವರ ಒಂದು ಕೊಡುಗೆ ಏನು ಅಂತ ಸಹಜವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಮೈಸೂರಿನಲ್ಲಿ, ಅವರ ತವರಿನಲ್ಲಿ ಏನು ಒಂದು ಕೊಡುಗೆ ಅವ್ರದ್ದು ಅಂತ ಹೇಳಿ. ಸರ್, ಈ ಅನ್ನಭಾಗ್ಯ ಅಂತ ಯೋಜನೆಗಳು, ಸಾಕಷ್ಟು ಯೋಜನೆಗಳನ್ನು ತಂದಿದ್ದೀನಿ ಅಂತ ಹೇಳ್ತಾರೆ. ಗ್ಯಾರಂಟಿ ಯೋಜನೆಗಳು ನಮ್ದು ಯಾವುದೇ ರೀತಿಯ ತಕರಾರಿಲ್ಲ ಅಂತ ನಾವು ಹೇಳಿದ್ದೀವಿ. ಉಚಿತವಾಗಿ ಏನು ಬೇಕಾದರೂ ಕೊಡಿ, ಆದರೆ ಅದು ಒಂದು ಆರ್ಥಿಕ ಚೌಕಟ್ಟಿನಲ್ಲಿ ನಡಿಬೇಕಾಗಿದೆ. ಯಾವುದೇ ರೀತಿಯ ಆರ್ಥಿಕ ಒಂದು ಯೋಜನೆ ಮಾಡ್ದೇನೆ ಈ ಗ್ಯಾರಂಟಿಯನ್ನು ಅವರು ಅನುಷ್ಠಾನ ಮಾಡಿದ್ದಾರೆ. ಇವತ್ತು ನೀವೇ ಸಮೀಕ್ಷೆ ನಡೆಸಿ ಮಾಧ್ಯಮದವರು, ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ಬರ್ತಾ ಇದೆಯಾ ಅಂತ. 2,000 ರೂಪಾಯಿ ಬರ್ತಾ ಇದೆಯಾ ಪ್ರತಿ ಯಜಮಾನಿಗಳಿಗೆ? ಬಸ್ಸು ಫ್ರೀ ನಡೀತಾ ಇರುವಂಥದ್ದು ನಿಜವಾಗ್ಲೂ BMTCಗೆ ಲಾಭ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಬಸ್ಗಳು ಎಲ್ಲೆಲ್ಲಿ ಬೇಕಾಗಿದೆ ಅಂತ ಒಂದು ಹೋಗ್ತಾ ಇದೆಯೋ ಇಲ್ವೋ ಅಂತ ಒಂದು ಪರಿಶೀಲನೆ ಮಾಡಿ. ಜೊತೆಗೆ ಇಲ್ಲಿ ಒಂದು ಏನು ಯುವ ನಿಧಿ ಅಥವಾ ಏನೋ ಒಂದು ಸ್ಕೀಮ್ ಇದೆಯಲ್ಲ ನಮ್ಮ ಗ್ರ್ಯಾಜುಯೇಟ್ಸ್ಗೆ ಕೊಡುವಂಥದ್ದು, ಅದು ಇವತ್ತುವರೆಗೂ ಅದು ಅನುಷ್ಠಾನ ಆಗಿದೆಯೋ ಇಲ್ವೋ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಕರೆಂಟು 200 ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೆ, ಆದರೆ ಎಲ್ಲರ ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಆಗ್ತಾಯಿದೆ. ಅಂದರೆ ಬೇರೆ ಕಡೆಯಿಂದ ಕಿತ್ಕೊಂಡು ಇಲ್ಲಿ ಒಂದು 2-3 ಕಡೆ ಅನುಕೂಲ ಮಾಡ್ತಾ ಇರೋದು ಹೊರತು ಇದು ಯಾವುದೇ ರೀತಿಯ ನಿಜವಾಗ್ಲೂ ಒಂದು ಒಳ್ಳೆ ಸಮಾಜಕ್ಕೆ ಹಿತಕ್ಕಾಗಿ ಇದನ್ನ ಬಳಸ್ತಾ ಇದ್ದಾರೆ ಅಥವಾ ಸಮಾಜದ ಹಿತಕ್ಕಾಗಿ ಇದು ಉಪಯೋಗ ಆಗ್ತಾ ಇದೆ ಅಂತ ಇನ್ನೂ ಸಾಬೀತಾಗಿಲ್ಲ. ಸರ್, ರಾಜ್ಯದಲ್ಲಿ ಈಗ CM ಬದಲಾವಣೆ ಆಗ್ಬೋದು ಸರ್? ಅದು ನಮಗೆ ಗೊತ್ತಿಲ್ಲ. ಅದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ. ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡಬೇಕಾಗಿದೆ. ನಿಮ್ಮಲ್ಲಿ ನಮಗೆ ಬರ್ತಾ ಇರೋವಂಥದ್ದು ವರದಿ ನಮಗೂ ಕೂಡ ಅದೇ ಮಾಹಿತಿ ಇರೋದು. ಅಂದರೆ ಅವರು ದಾಖಲೆ, ಅಂದರೆ ಈ ದಿನಗಳು ನೋಡಿ, ಅದು ನಮ್ಮ ಬಗ್ಗೆ ನಮಗೇನು ಕನ್ಸರ್ನ್ ಇಲ್ಲ ಅದ್ರ ಬಗ್ಗೆ. ಇವತ್ತು ಕಾಂಗ್ರೆಸ್ ಮುಖ್ಯಮಂತ್ರಿ, ಇನ್ನೊಬ್ಬ ಕಾಂಗ್ರೆಸ್ ಮುಖ್ಯಮಂತ್ರಿ ಬರೋದು, ನಮ್ಮ ಹೋರಾಟ ನಡೀತದೆ. ಈ ರಾಜ್ಯಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಆಗಬೇಕಾಗಿದೆ, ಜನರಿಗೆ ನ್ಯಾಯ ಕೊಡಬೇಕಾಗಿದೆ, ಜನರಿಗೆ ಒಂದು ಒಳ್ಳೆ ಕಾನೂನು ಮತ್ತು ಸುವ್ಯವಸ್ಥೆ ಕೊಡಬೇಕಾಗಿದೆ, ವ್ಯವಸ್ಥೆ ಮಾಡಬೇಕಾಗಿದೆ. ಅದೆಲ್ಲನೂ ಕೂಡ ಇವರು ವಿಫಲ ಆಗ್ತಾ ಇರೋದು. ಕಾಂಗ್ರೆಸ್ಸಿನ ಒಬ್ಬರು ಮುಖ್ಯಮಂತ್ರಿ ಇನ್ನೊಬ್ಬರು ಕಾಂಗ್ರೆಸ್ ಮುಖ್ಯಮಂತ್ರಿ ಬರೋದ್ರಿಂದ ಅದರಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ನಮ್ಮದೇನು ಹೆಚ್ಚು ವಿಶ್ವಾಸ ಇಲ್ಲ. ಸರ್, ಈ ಬಳ್ಳಾರಿ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂಗೆ ರಾಜಕಾರಣ ಆಗ್ತಿದೆ ಅಂತ ಅನ್ನಿಸ್ತಿದೆಯಾ? ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಸಹಜವಾಗಿ ಆಗುತ್ತೆ. ಇವತ್ತು ನಮ್ಮ ನಾಯಕರ ಮನೆ ಮುಂದೆ ನೀವು ಬಂದು ನಿಮ್ಮ ಬಾವುಟಗಳು ಕಟ್ಟಿದ್ರೆ ಸಹಜವಾಗಿ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಜೊತೆಗೆ ಅದು ಏನಕ್ಕೆ ಬಂದು ಮಾಡಿದ್ರು ಅಲ್ಲಿ ಅಂದರೆ, ಬಂದು ಪ್ರತಿಕ್ರಿಯೆ ಬರಬೇಕು ಅಂತ ಉದ್ದೇಶದಿಂದ ಬಂದು ಕಟ್ಟಿರೋದು. ಅದಕ್ಕಾಗಿ ಅವ್ರು ಮಾಡಿದ್ದಾರೆ. ಇಂಥ ಒಂದು ನಡವಳಿಕೆ ಖಂಡನೀಯ.
ಇದು ಬೇಕಾಗಿಲ್ಲದೆ ಪ್ರವೋಕ್ ಮಾಡೋ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ನಮ್ಮ ಕೆಲಸ ಮಾಡ್ಕೋತೀವಿ. ನಿಮ್ಮ ಹೋರಾಟಕ್ಕೂ ಕೂಡ ಅವಕಾಶ ಇದೆ. ಇವತ್ತು ನಮ್ಮ ಸಮಯದಲ್ಲಿ ನಾವು ಆಡಳಿತ ನಡೆಸುವಾಗ ಇದು ಭಾರತ್ ಜೋಡೋ ಯಾತ್ರೆ ಬಂತು, ಎಲ್ಲ ಬಂತು, ಇತ್ಯಾದಿ ಎಲ್ಲ ಆಯ್ತು, ಎಲ್ಲ ಶಾಂತಿಯುತವಾಗಿ ನಡೀತು. ಅವ್ರ ಹೋರಾಟಕ್ಕೆ ನಾವು ಯಾವತ್ತೂ ಅವಕಾಶ ಮಾಡ್ತೀವಿ. ಪ್ರತಿಭಟನೆಗೆ ತಮ್ಮ ಅಭಿಪ್ರಾಯಗಳು ಸಲ್ಲಿಸಲಿಕ್ಕೆ ಎಲ್ಲ ಅವಕಾಶ ಇದೆ. ಆದರೆ ಪ್ರಜಾಪ್ರಭುತ್ವದ ಒಂದು ಗುಣಗಳು, ತತ್ವಗಳ ಮೇರೆಗೆ ನೀವು ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ನಮಗೆ. ಅಂದರೆ ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ರಾಜಕಾರಣ ಮಾಡೋ ಉದ್ದೇಶದಿಂದ ಈ ರೀತಿ ಗಲಭೆ ಇವತ್ತು ದಿನನಿತ್ಯ ನಮಗೆ ಏನು ಕಾಂಗ್ರೆಸ್ಸಿನ ಸಮಸ್ಯೆಗಳು ದಿನನಿತ್ಯ ಒಂದು 3-4 ಬರ್ತಾ ಇದೆ. ಅದನ್ನ ಮುಚ್ಚೋದಕ್ಕೆ ಬೇರೆ ಸುದ್ದಿ ಸೃಷ್ಟಿಯಾಗಬೇಕಾಗಿದೆ. ಮುಂಚೆ ಏನೋ ಒಂದು ಟಿಪ್ಪು ಅಥವಾ ಇನ್ನೊಂದೇನೋ ತರ್ತಾಯಿದ್ರು, ಈಗ ಅದು ಎಲ್ಲ ವಿಫಲ ಆಗ್ತಾ ಇದೆ. ಸೊ ಅವರೇ ಬಂದು ಇವತ್ತು ಪ್ರವೋಕ್ ಮಾಡುವಂಥದ್ದು ಕೆಲಸ ಮಾಡ್ತಾರೆ. ಇಲ್ಲಿ ಸ್ಥಳೀಯ ರಾಜಕಾರಣಕ್ಕೆ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀನಿ ಅಂತಾರೆ ಸರ್, ನಿಮ್ಮ ನೋಡಿ, ಎಂಟ್ರಿ ಮಾಡೋದು ಎಕ್ಸಿಟ್ ಮಾಡೋದು ನಾವು ಯಾರು ತೀರ್ಮಾನ ಮಾಡೋರಲ್ಲ. ಅದು ವರಿಷ್ಠರು ಮಾಡ್ತಾರೆ. ರಾಜ್ಯ ಮತ್ತು ರಾಷ್ಟ್ರದ ವರಿಷ್ಠರು ಅವ್ರು ಮಾಡ್ಕೊಳ್ಳುವಂಥದ್ದು ಕೆಲಸ ಮಾಡಲಿ. ಇಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಫೇಸ್ ಆಗಿ, ಒಂದು ಧ್ವನಿಯಾಗಿ ನಿಲ್ಲಬೇಕಾಗಿರೋದು ಅತ್ಯವಶ್ಯ. ಚಾಮರಾಜನಗರ ಕ್ಷೇತ್ರದಿಂದ ನಿಲ್ತೀನಿ, ಆ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ತಂದಿದ್ದೀನಿ ಅಂತ ಅವ್ರು ಹೇಳ್ತಾರೆ. ನೋಡಿ, ನಮ್ಮೆಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನಾವು ಏನು ಬೇಕಾದರೂ ಹೇಳ್ಕೊಬೋದು. ಆದರೆ ನಮ್ಮ ಪಕ್ಷದ ಒಂದು ಸಂಘಟನೆಯಲ್ಲಿ ಯಾರೇ ಬಂದರೂ ನಾವು ಅವ್ರ ಪರವಾಗಿ ನಿಂತೀವಿ. ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಆ ಒಂದು ಅಭ್ಯರ್ಥಿಗಾಗಿ ನನ್ನ ಮುಂದೆ ಬರೋವಂಥದ್ದು ಏನೇನು ಅವಕಾಶಗಳಿದ್ದಾವೆ ಅದರಲ್ಲೂ ಸಹ ಯಾರೇ ಬಂದರೂ ನಾವು ಅವ್ರ ಪರವಾಗಿ ನಿಂತು ಅವ್ರಿಗೋಸ್ಕರ ಅವ್ರು ವಿಜೇತರಾಗಲಿ ಅಂತ ನಾವು ಹೋರಾಟವನ್ನು ಮಾಡ್ತೀವಿ. ಅಂದರೆ ಟಿಕೆಟ್ ಘೋಷಣೆ ಮಾಡೋದು ಯಾರು ಅಂತ ಸರ್? ಅಂದರೆ ನಮ್ಮ ಪಕ್ಷದ ವರಿಷ್ಠರು ಟಿಕೆಟನ್ನು ಘೋಷಣೆ ಮಾಡ್ತಾರೆ. ಸಮಿತಿಗಳಿದ್ದಾವೆ, ಅಧಿಕೃತವಾಗಿ ಅದಕ್ಕೆ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಮೂಲಕ ಇದು ಘೋಷಣೆ ಆಗುವಂಥದ್ದು. ನಮ್ಮದು ಕೂಡ ಅದೇ ರೀತಿ ಆಗಿರೋದು. ಭವಿಷ್ಯದಲ್ಲೂ ಕೂಡ ನಮ್ಮದೇ ಆದಂಥ ಎಲೆಕ್ಷನ್ ಅಂತ ಉದಾಹರಣೆ ಅಂತ ತಗೊಳ್ಳಿ, ಯಾವುದೇ ರೀತಿ ನಮ್ಮ ಕೆಲಸದ ಆಧಾರ ಮೇಲೆ ಬೇರೆ ಬೇರೆ ಆಕಾಂಕ್ಷಿಗಳನ್ನು ಎಲ್ಲನೂ ಪರಿಗಣಿಸಿ ಅವರು ಒಂದು ಹೆಸರನ್ನು ಘೋಷಣೆ ಮಾಡ್ತಾರೆ. ಆವತ್ತು ನಾವು ಎಲ್ಲರೂ ಅವರ ಒಂದು ಪರವಾಗಿ ನಿಂತು ನಾವು ಕೆಲಸವನ್ನು ಮಾಡ್ತೀವಿ. ಅದರಲ್ಲಿ ಯಾವುದೇ ಒಂದು ತಕರಾರು ಬೇಡ. ಅಂದರೆ MP ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ MLA ಟಿಕೆಟಾಗಿ ಬರ್ತಿದ್ದಾರೆ ಅಂತ. ಅವ್ರು ನೇರವಾಗಿ ಭಾಳ ಆಕ್ಸೆಸಿಬಲ್ ಆಗಿರ್ತಕ್ಕಂಥ ವ್ಯಕ್ತಿ. ನೀವು ಅವ್ರನ್ನೇ ಕೇಳಿ ನೇರವಾಗಿ, ಅದೆಲ್ಲ ಅವರು ಈ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆ ನೀವು ಅವ್ರನ್ನೇ ಕೇಳಬೇಕಾಗಿದೆ. ನನಗದು ಅರಿವು ಇಲ್ಲ. ಪಕ್ಷದಲ್ಲಿ ನಾವೆಲ್ಲರೂ ಜೊತೆಗೆ ಹೋರಾಟ ಮಾಡುವಂಥದ್ದು ಅತಿ ಅವಶ್ಯ. ಪಕ್ಷದಲ್ಲಿ ಪಕ್ಷ ಗೆಲ್ಲಬೇಕಾಗಿದೆ, ರಾಜ್ಯಕ್ಕೋಸ್ಕರ, ರಾಜ್ಯದ ಹಿತಕ್ಕಾಗಿ.